ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 3ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆದಿತ್ಯ ತನ್ನ ಕೈಗಳ ಮೇಲಿದ್ದ ಕೆಂಪು ಬಟ್ಟೆಯತ್ತ ದೃಷ್ಟಿ ಹಾಯಿಸಿ ನಂತರ ಕಾವ್ಯಾಳತ್ತ ಒಂದು ಓರೆ ನೋಟ ಬೀರಿ, ನೀನು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯಾ ಎಂದು ಹೇಳಿದ. ತಟ್ಟೆಯಲ್ಲಿದ್ದ ಸಿಂಧೂರ ಮತ್ತು ಮಂಗಳಸೂತ್ರವನ್ನು ನೋಡಿ ಒಂದು ಮುಗುಳ್ನಗೆಯೊಂದಿಗೆ, ಆದರೆ ನಿನ್ನ ಗಂಡನಿಲ್ಲದ ನೀನು ಈ ನಾಟಕವನ್ನು ಎಷ್ಟು ದಿನ ಮುಂದುವರಿಸಬಹುದು ಅಂತ ನಿನಗೆ ಅರ್ಥ ಆಗುತ್ತೆ. ಕೇವಲ ಒಂದು ಚಿಟಿಕೆ ಕುಂಕುಮ, ಕಪ್ಪು ಮಣಿಗಳ ಕಾರಣದಿಂದ ನೀನು ಈ ನಾಟಕವನ್ನು ಮುಂದುವರಿಸೋಕೆ ಸಾಧ್ಯ ಇಲ್ಲ. ಕಾವ್ಯಾಳತ್ತ ನೋಡಿ ಕುಹುಕ ನಗು ನಗುತ್ತಾ ತಲೆ ಎತ್ತಿ ಮಾಧವಿಯವರತ್ತ ಕ್ರೂರ ನೋಟ ಬೀರಿದ. ರೋಡಲ್ಲಿ ಬಿದ್ದಿದ್ದವಳು ಅಲ್ಲಿಂದ ಎದ್ದು ಕೋಟ್ಯಾಧಿಪತಿ ಕುಟುಂಬದ ಸೊಸೆಯಾಗ್ಬೋದು. ತುಂಬ ಚೆನ್ನಾಗಿದೆ ಅಲ್ವಾ? ನಂತರ ನಗುತ್ತಾ ಕಾವ್ಯಾಳ ಕಿವಿಗಳಿಗೆ ಸ್ವಲ್ಪ ಹತ್ತಿರ ಬಂದು ಹೇಳಿದ, ಹಾಗಾದರೆ ಶ್ರೀಮತಿ ಆದಿತ್ಯ ರಾಜ್ ಆಗಿ ಶ್ರೀಮತಿ ಮಾಧವಿ ಅರವಿಂದ್ ರಾಜ್ ಜೊತೆ ಆ ದೊಡ್ಡ ಬ್ಯಾಡ್ಜ್ನಲ್ಲಿ ಗಂಡನಿಲ್ಲದೆ ವಿವಾಹಿತ ಮಹಿಳೆಯಾಗಿ ಈ ಮಂಗಳಸೂತ್ರ ಮತ್ತು ಸಿಂಧೂರದೊಂದಿಗೆ ಇದ್ದು ಬಿಡ್ತೀಯಾ? ಕೂಕವಾಡಿದ. ಆದರೆ ಕಾವ್ಯ ಮುಖಕ್ಕೆ ಮುಸುಕು ಹಾಕಿಕೊಂಡು ಭಾವರಹಿತವಾಗಿ ಕುಳಿತು ಆದಿತ್ಯನ ಮಾತುಗಳನ್ನು ಕೇಳುತ್ತಿದ್ದಳು. ಅವನಾಡಿದ ಯಾವುದೇ ಮಾತುಗಳು ತನಗೆ ಸಂಬಂಧಿಸಿದವಲ್ಲ ಎಂಬಂತಿತ್ತು ಅವಳ ನಿರ್ಭಾವುಕ ವರ್ತನೆ. ಆದಿತ್ಯ ಬೇರೇನನ್ನು ಹೇಳುವ ಮೊದಲು ಪುರೋಹಿತರು ಅವರನ್ನು 7 ಸುತ್ತುಗಳಿಗೆ ನಿಲ್ಲುವಂತೆ ಕೇಳಿದರು ಮತ್ತು ಅವರನ್ನು ನೋಡುತ್ತಾ ಹೇಳಿದರು, ನೋಡಿ, 7 ಸುತ್ತುಗಳ ಎಲ್ಲ ಪ್ರತಿಜ್ಞೆಗಳನ್ನು ನನ್ನ ಜೊತೆಗೆ ಮಾನಸಿಕವಾಗಿ ಪುನರಾವರ್ತಿಸುತ್ತಾ 7 ಸುತ್ತುಗಳನ್ನ ತಗೊಳ್ಳಿ. ಹೀಗೆ ಹೇಳುತ್ತಾ ಪುರೋಹಿತರು 7 ಪ್ರತಿಜ್ಞೆಗಳ ಅರ್ಥವನ್ನು ವಿವರಿಸಲು ಪ್ರಾರಂಭಿಸಿದರು. ಕಾವ್ಯ ಮತ್ತು ಆದಿತ್ಯ ತಮ್ಮ ಆಸನಗಳಿಂದ ಎದ್ದು ಸುತ್ತುಗಳಿಗೆ ಎದ್ದು ನಿಂತರು. ಆದಿತ್ಯನ 7 ಸುತ್ತುಗಳಲ್ಲಿ 7 ಪ್ರತಿಜ್ಞೆಗಳು. ಪುರೋಹಿತರು ಇಬ್ಬರನ್ನು ನೋಡುತ್ತಾ ಹೇಳಿದರು, ಮೊದಲ ಪ್ರತಿಜ್ಞೆ. ಪುರೋಹಿತರು ಹೇಳಿದರು, ಗಂಡ ಯಾವುದೇ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಹೋದರೆ ಹೆಂಡತಿ ಅವನ ಆತ್ಮಸಂಗಾತಿಯಾಗಿ ಅವನ ಜೊತೆ ಇರ್ತಾಳೆ. ಇದನ್ನು ಕೇಳಿದ ಆದಿತ್ಯ ವಕ್ರವಾಗಿ ನಗು ಬೀರುತ್ತಾ, ನಾನು ಯಾವುದೇ ಪೂಜೆಯಲ್ಲಿ ಅಥವಾ ಯಾವುದೇ ತೀರ್ಥಯಾತ್ರೆಯಲ್ಲಿ ಅಥವಾ ಯಾವುದೇ ಕಲ್ಲಿನ ವಿಗ್ರಹದಲ್ಲಿ ನಂಬಿಕೆ ಇಡೋದಿಲ್ಲ. ನನ್ನೊಳಗಿನ ಈ ಸೇಡು ಮತ್ತು ದ್ವೇಷವನ್ನು ಮಾತ್ರ ನಾನು ನಂಬ್ತೀನಿ. ನಾನು ಭರವಸೆ ನೀಡ್ತೀನಿ, ಇವತ್ತಿಂದ ನೀನು ಸಹ ನನ್ನ ಸೇಡು ಮತ್ತು ದ್ವೇಷದ ಭಾಗವಾಗ್ತಾ ಇದೆಯಾ ಎಂದು ಹೇಳಿದ. ಎರಡನೇ ಪ್ರತಿಜ್ಞೆ. ಪುರೋಹಿತರು, ನೀವು ನಿಮ್ಮ ಹೆತ್ತವರಂತೆ, ನಿಮ್ಮ ಸ್ವಂತ ಪೋಷಕರಂತೆ ನಾನು ನನ್ನ ಹೆಂಡತಿಯ ಪೋಷಕರನ್ನೂ ಗೌರವಿಸುತ್ತೇನೆ ಎಂದು ಹೇಳಿದರು. ನನಗೆ ಸಂಪರ್ಕ ಹೊಂದಿದ ಪ್ರತಿಯೊಬ್ಬರೊಂದಿಗೆ ದ್ವೇಷದ ಒಂದೇ ಒಂದು ಸಂಬಂಧ ಇದೆ, ವಿಶೇಷವಾಗಿ ನನ್ನ ಹೆತ್ತವರು. ನಾನು ಭರವಸೆ ನೀಡ್ತೀನಿ, ನಾನು ನಿನ್ನ ಜೊತೆ ಮತ್ತು ನಿನ್ನೊಂದಿಗೆ ಸಂಪರ್ಕ ಹೊಂದಿರುವ ಪ್ರತಿಯೊಬ್ಬರ ಜೊತೆನೂ ಈ ದ್ವೇಷದ ಸಂಬಂಧವನ್ನು ಕಟ್ಟುನಿಟ್ಟಾಗಿ ಎತ್ತಿ ಹಿಡಿತೀನಿ. ಆದಿತ್ಯ ಪುನರುಚ್ಚರಿಸಿದ. ಮೂರನೇ ಪ್ರತಿಜ್ಞೆ. ಪುರೋಹಿತರು, ನೀವು ನಿಮ್ಮ ಹೆಂಡತಿಯನ್ನು ಜೀವನದ ಪ್ರತಿಯೊಂದು ಹಂತದಲ್ಲೂ ಪೋಷಿಸುತ್ತೀರಿ ಎಂದು ಹೇಳಿದರು. ಜೀವನದ ಪ್ರತಿಯೊಂದು ತಿರುವು ತುಂಬ ದೂರ ಇದೆ. ನಾನು ಭರವಸೆ ನೀಡ್ತೀನಿ, ಈ ಕ್ಷಣದಿಂದ ನಾನು ನಿನ್ನ ಜೊತೆ ಯಾವುದೇ ಸಂಪರ್ಕವನ್ನು ಹೊಂದಿರೋದಿಲ್ಲ, ಅದು ನಿನ್ನ ಒಳ್ಳೆಯ ಅಥವಾ ಕೆಟ್ಟ ಸಮಯದಲ್ಲಿ. ಆದಿತ್ಯ ಪುನರುಚ್ಚರಿಸಿದ. ನಾಲ್ಕನೇ ಪ್ರತಿಜ್ಞೆ. ಪುರೋಹಿತರು, ಇಂದಿನಿಂದ ನಿಮ್ಮ ಹೆಂಡತಿ ಪ್ರತಿಯೊಂದು ದುಃಖ ಮತ್ತು ಸಂತೋಷಕ್ಕೆ ನೀವು ಜವಾಬ್ದಾರರಾಗಿರುತ್ತೀರಿ ಹೇಳಿದರು. ನನಗೆ ಸಂತೋಷದ ಬಗ್ಗೆ ತಿಳಿದಿಲ್ಲ, ಆದರೆ ಈ ಮದುವೆ ನಂತರ ರಾಜ್ ಕುಟುಂಬದ ಪ್ರತಿಯೊಂದು ದುಃಖಕ್ಕೂ ಹಾಗೆಯೇ ನಿನ್ನ ದುಃಖಕ್ಕೂ ನಾನು ಜವಾಬ್ದಾರನಾಗಿರ್ತೀನಿ. ಆದಿತ್ಯ ಪುನರುಚ್ಚರಿಸಿದ. ಐದನೇ ಪ್ರತಿಜ್ಞೆ. ಪುರೋಹಿತರು, ನಿಮ್ಮ ಹೆಂಡತಿಗೆ ನಿಮ್ಮ ಪ್ರತಿಯೊಂದು ವ್ಯವಹಾರ ಮತ್ತು ಪ್ರತಿಯೊಂದು ಆಸ್ತಿಯ ಮೇಲೆ ಸಮಾನ ಹಕ್ಕುಗಳಿರುತ್ತವೆ ಎಂದರು. ಈ ಥರ ಎಲ್ಲ ಭರವಸೆಗಳನ್ನು ಮರೆತುಬಿಡು. ನೀನು ಮತ್ತು ನಾನು ಈ ಒಂದು ಭರವಸೆಗೆ ಬದ್ಧರಾಗಿರಬೇಕು. ಯಾಕಂದರೆ ನೀನು ಮದುವೆಯಾದ ಕಾರಣ ಇದೆ. ನಾನು ಭರವಸೆ ನೀಡ್ತೀನಿ, ಈ ಸಂಬಂಧದಿಂದ ನೀನು ಇನ್ನೇನಾದರೂ ಪಡೆದರೂ ಅಥವಾ ಪಡೆಯದಿದ್ದರೂ ನಿನಗೆ ತುಂಬ ಆಸ್ತಿ ಸಿಗುತ್ತೆ. ಅದನ್ನೆಲ್ಲ ಕಳೆಯೋಕೆ ನಿನಗೆ ಒಂದು ಜೀವಿತಾವಧಿನೇ ಸಾಕಾಗೋದಿಲ್ಲ ಹೇಳಿದ. ಆರನೇ ಪ್ರತಿಜ್ಞೆ. ಪುರೋಹಿತರು, ನೀವು ನಿಮ್ಮ ಹೆಂಡತಿಯನ್ನು ಎಂದಿಗೂ ಗೌರವಿಸುವುದಿಲ್ಲ ಅಥವಾ ನೀವು ಎಂದಿಗೂ ಜೂಜಾಡುವುದಿಲ್ಲ ಅಥವಾ ನೀವು ಎಂದಿಗೂ ಯಾವುದೇ ಮಾದಕ ದ್ರವ್ಯವನ್ನು ಸೇವಿಸುವುದಿಲ್ಲ.
ಆದಿತ್ಯ ನಗುತ್ತಾ, ವ್ಯವಹಾರ ಒಪ್ಪಂದದ ಮೇಲೆ ಸ್ಥಾಪಿತವಾದ ಮದುವೆಯಲ್ಲಿ ಈ ಭರವಸೆಯಿಂದ ಏನು ಪ್ರಯೋಜನ? ಮತ್ತೆ ಮಾದಕ ದ್ರವ್ಯಗಳ ಬಗ್ಗೆ ಹೇಳೋದಾದ್ರೆ, ಸರಿ, ನನ್ನ ರಕ್ತನಾಳಗಳಲ್ಲಿ ರಕ್ತಕ್ಕಿಂತ ಹೆಚ್ಚಿನ ಮದ್ಯದ ಹನಿಗಳೇ ಹರಿತಾ ಇವೆ. ನಾನು ಭರವಸೆ ನೀಡ್ತೀನಿ, ನಿನ್ನ ಗೌರವ ಮತ್ತು ಅಭಿಮಾನ ನನಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡೋದಿಲ್ಲ, ಅಥವಾ ನಿನ್ನ ಅವಮಾನವೂ ಸಹ ನನಗೆ ಯಾವುದೇ ವ್ಯತ್ಯಾಸ ಉಂಟು ಮಾಡಲ್ಲ ಹೇಳಿದ. 7ನೇ ಪ್ರತಿಜ್ಞೆ. ಪುರೋಹಿತರು, ನನ್ನ ಹೆಂಡತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಮಹಿಳೆಯರನ್ನು ನಾನು ನನ್ನ ತಾಯಿ ಮತ್ತು ಸಹೋದರಿಯಂತೆ ನೋಡಿಕೊಳ್ಳುತ್ತೇನೆ, ಮತ್ತು ನಾನು ಗಂಡ ಮತ್ತು ಹೆಂಡತಿಯ ನಡುವೆ 3ನೇ ವ್ಯಕ್ತಿಯನ್ನು ತರುವುದಿಲ್ಲ ಎಂದರು. ಆದಿತ್ಯ ಪುನರಾವರ್ತಿಸಿದ, ಇವತ್ತಿನ ರಾತ್ರಿಯಿಂದ ನಿನ್ನ ಪ್ರತಿ ದಿನ ಮತ್ತು ಪ್ರತಿ ರಾತ್ರಿನೂ ನಾನಿಲ್ಲದೆ ಕಳೀತವೆ ಅಂತ ನಾನು ಭರವಸೆ ನೀಡ್ತಾ ಇದ್ದೀನಿ. ಈ ಸಂಬಂಧದಲ್ಲಿ ಏನೇ ಆದರೂ ಪ್ರೀತಿ ಅಥವಾ ವಿಶ್ವಾಸ ಇರೋದಿಲ್ಲ. 7 ಪ್ರತಿಜ್ಞೆಗಳ ಪ್ರತಿಯೊಂದು ಪ್ರತಿಜ್ಞೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡ ಆದಿತ್ಯ ಕಾವ್ಯಾಳ ಜೊತೆ ಪ್ರತಿಜ್ಞೆ ಮಾಡುವಾಗ ತನ್ನ ಮನಸ್ಸಿನಲ್ಲಿ ಪುನರಾವರ್ತಿಸಿದನು. ಅದೇ ಸಮಯದಲ್ಲಿ 7 ಪ್ರತಿಜ್ಞೆಗಳ ಸೋಗಿನಲ್ಲಿ ತಮ್ಮ ಸಂಬಂಧದ ಸತ್ಯದ ಬಗ್ಗೆ ಆದಿತ್ಯ ಕಾವ್ಯಾಗೆ ವಿವರಿಸುತ್ತಿರುವುದನ್ನು ಅವಳು ಕೇಳುತ್ತಿದ್ದಳು ಮತ್ತು ಅರ್ಥ ಮಾಡಿಕೊಳ್ಳುತ್ತಿದ್ದಳು. 7 ಸುತ್ತುಗಳು ಮುಗಿದ ನಂತರ ಇಬ್ಬರು ತಮ್ಮ ಜಾಗದಲ್ಲಿ ಕುಳಿತರು. ವರನು ವಧುಮಗಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಪುರೋಹಿತರ ಮಾತುಗಳನ್ನು ಕೇಳಿ ಮಂಟಪದ ಬಳಿ ನಿಂತಿದ್ದ ಒಬ್ಬಳು ಹುಡುಗಿ, ಬಹುಶಃ ಅವಳು ಕಾವ್ಯಾಳ ಸ್ನೇಹಿತೆ ಇರಬೇಕು, ಕಾವ್ಯಾಳ ತಲೆಯ ಮೇಲಿದ್ದ ಮುಸುಕನ್ನು ಮೇಲಕ್ಕೆ ಎತ್ತಲು ಮುಂದಾದಳು. ಎಲ್ಲ ಆಚರಣೆಗಳು ಮುಗಿಯೋವರೆಗೆ ವರನು ಮಗಳ ಮುಖವನ್ನ ನೋಡಬಾರ್ದು ಅನ್ನೋದು ರಾಜ್ ಫ್ಯಾಮಿಲಿಯ ಸಂಪ್ರದಾಯ. ಆದ್ದರಿಂದ ನಾನು ಈ ಮುಸ್ಕನ್ನ ತೆಗೆದೇನೆ ನನ್ನ ವಧುವಿಗೆ ಮಾಂಗಲ್ಯ ಧಾರಣೆ ಮತ್ತೆ ಸಿಂಧೂರವನ್ನ ಇಡ್ತೀನಿ. ಆದಿತ್ಯ ಯಾವುದೇ ಅಭಿವ್ಯಕ್ತಿ ಇಲ್ಲದೆ ಈ ಹೊಸ ಸಂಪ್ರದಾಯವನ್ನು ಎಲ್ಲರ ಮುಂದೆ ಘೋಷಿಸಿದನು. ವೀರೇಂದ್ರ ರಾಜ್ ಸೇರಿದಂತೆ ರಾಜ್ ಕುಟುಂಬದ ಪ್ರತಿಯೊಂದು ಸದಸ್ಯರು ಗೊಂದಲದಿಂದ ಆದಿತ್ಯನಂತ ನೋಡಲಾರಂಭಿಸಿದರು. ಆದರೆ ಆದಿತ್ಯ ಮಾತ್ರ ಏನನ್ನೂ ಹೇಳದೆ ವೀರೇಂದ್ರ ರಾಜ್ ಕಡೆಗೆ ನೋಡುತ್ತಲೇ ಇದ್ದ. ಆದಿತ್ಯನ ಮಾತುಗಳನ್ನು ಕೇಳಿದ ಪುರೋಹಿತರು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಸಿಂಧೂರ ಮತ್ತು ಮಂಗಳಸೂತ್ರದ ಮಹತ್ವವನ್ನು ವಿವರಿಸುವ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದರು. ಅದನ್ನು ನೋಡಿದ ಆದಿತ್ಯ ಅವರನ್ನು ಅಪಹಾಸ್ಯ ಮಾಡಿ ಮನದಲ್ಲೇ ನಕ್ಕ. ವಧುವಿಗೆ ಮಂಗಳಸೂತ್ರ ಮತ್ತು ಸಿಂಧೂರವನ್ನು ಇಡಲು ಪುರೋಹಿತರು ಅವನಿಗೆ ಸನ್ನೆ ಮಾಡಿದರು. ಆದಿತ್ಯ ಕೂಡ ಭಾವರಹಿತವಾಗಿ ಪುರೋಹಿತರ ಮಾತುಗಳನ್ನು ಪಾಲಿಸಿ ಮುಸುಕಿನ ಒಳಗೆ ಕುಳಿತಿದ್ದ ಕಾವ್ಯಾಳ ಹಣೆಯ ಮೇಲೆ ಸಿಂಧೂರವನ್ನಿಟ್ಟು ಅವಳ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದ. ಅಲ್ಲೇ ಮಂಟಪದಿಂದ ಸ್ವಲ್ಪ ದೂರದಲ್ಲಿ. ಆದಿತ್ಯನ ಹಿಂದೆ ನಿಂತಿದ್ದ ಕರಣ್ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದುಕೊಂಡು ಮಂಟಪದಲ್ಲಿ ನಡೆಯುತ್ತಿದ್ದ ಎಲ್ಲಾ ಮದುವೆಯ ವಿಧಿವಿಧಾನಗಳನ್ನು ಶಾಂತವಾಗಿ ನೋಡುತ್ತಿದ್ದ. ಆದಿತ್ಯನ ಶಾಂತ ವರ್ತನೆ ಅವನಿಗೆ ಸಹಿಸಲು ತುಂಬಾ ಕಷ್ಟವಾದಾಗ ಅವನು ಕೂಡ ತನ್ನೊಳಗೆ ಕುದಿದು ಹೋದ. ಓ ಗಾಡ್, ಪೂರ್ ಬಿಗ್ ಬ್ರೋ. ಅಗ್ನಿ ಈ ಜ್ವಾಲಾಮುಖಿಯನ್ನ ಇಷ್ಟು ತಣ್ಣಗಾಗಿಸೋಕೆ ಏನ್ ಮಾಡಿದ ಅಂತ ನನಗೆ ತಿಳಿತಾ ಇಲ್ಲ. ಭಾರತದ ಅತ್ಯಂತ ಅರ್ಹ ಬ್ರಹ್ಮಚಾರಿಯಾಗಿದ್ರು ಅವನು ಸದ್ದಿಲ್ದೆ ಮುಖ ಸಹ ನೋಡದೆ ಯಾವುದೋ ಹುಡುಗಿನ ಮದುವೆಯಾಗ್ತಿದ್ದಾನೆ. ವ್ಯಂಗ್ಯ ನಗುನಕ್ಕ. ಒಂದು ಕ್ಷಣ ಏನನ್ನೋ ಯೋಚಿಸಿದ ನಂತರ ಅವನ ತಲೆಯಲ್ಲಿ ತಾಳೆಯಾಗದ ಯಾವುದೋ ವಿಚಾರ ಹೊಳೆಯಿತು. ಇಲ್ಲ, ಅಜ್ಜ ತನ್ನ ಹೃದಯದ ಒಂದು ಭಾಗ ಅಂದ್ಕೊಂಡಿರೋ ಬಿಗ್ ಬ್ರೋನ ಯಾವುದೇ ಗೊತ್ತು ಗುರಿ ಇಲ್ಲದ ಹುಡುಗಿ ಜೊತೆ ಮದುವೆ ಮಾಡೋಕೆ ಹೇಗ್ ಸಾಧ್ಯ? ಪ್ರಶ್ನೆಯೊಂದು ಮೂಡಿತ್ತು ಅವನಲ್ಲಿ. ನಂತರ ಅವನು ತನ್ನ ಯೋಚನೆಗಳನ್ನು ನಿಲ್ಲಿಸಿ ಆಳವಾದ ಉಸಿರನ್ನು ತೆಗೆದುಕೊಂಡು, ಅಮ್ಮ ಈ ಮದುವೆ ಬಗ್ಗೆ ಅನಗತ್ಯವಾಗಿ ಚಿಂತೆ ಮಾಡ್ತಾ ಇದ್ದಾಳೆ. ಎಲ್ಲಿ ನೋಡಿದ್ರೆ ಬಿಗ್ ಬ್ರೋ ತನ್ನ ವಧುವಿನ ಮುಖವನ್ನ ನೋಡೋಕೆ ಇಷ್ಟಪಡ್ತಾ ಇಲ್ಲ, ತನ್ನಲ್ಲೇ ಹೇಳಿಕೊಂಡ. ಆದಿತ್ಯನನ್ನು ತಮಾಷೆಯಾಗಿ ನೋಡಿದ ಕರಣ್ ಕೈಯಲ್ಲಿದ್ದ ಗ್ಲಾಸ್ ಅನ್ನು ತನ್ನ ಮುಂದೆ ಹಿಡಿದು, ನೀನು ಭಾರತದ ಅತ್ಯಂತ ಅರ್ಹ ಬ್ರಹ್ಮಚಾರಿ ವೀರೇಂದ್ರ ರಾಜ್ನ ಹೃದಯ ಯಕೃತ್ ಮೂತ್ರಪಿಂಡದ ತುಣುಕು ವ್ಯಂಗ್ಯವಾಡಿದ. ಕರಣ್! ಯಾರೋ ಅವನನ್ನು ಕರೆದಾಗ ಹಿಂದಕ್ಕೆ ತಿರುಗಿ ನೋಡಿದ. ರಾಹುಲ್ ಅವನ ಹಿಂದೆ ನಿಂತು ಅವನನ್ನೇ ನೋಡುತ್ತಿದ್ದ. ಸರ್ಕಾಸ್ಟಿಕ್ ಮುಖ ಮಾಡಿದ ಕರಣ್ ಮತ್ತೆ ಗ್ಲಾಸ್ ಅನ್ನು ತುಡಿಗಳ ನಡುವೆ ಇಟ್ಟ. ಕರಣ್ ಬಳಿಗೆ ಬಂದ ರಾಹುಲ್ ಅವನ ಭುಜದ ಮೇಲೆ ಕೈಯಿಟ್ಟು ಅವನನ್ನು ಮನವೊಲಿಸುವ ಸ್ವರದಲ್ಲಿ ಹೇಳಿದ, ಡ್ಯೂಡ್,
ಈ ಜ್ವಾಲಾಮುಖಿ ಯಾಕೆ ಸದ್ದಿಲ್ಲದೆ ಕುಳಿತು ತನ್ನನ್ನು ತಾನೇ ನಾಶಪಡಿಸ್ಕೊಳ್ತಿದೆ ಅಂತ ತಿಳಿಯೋಕೆ ನಿನಗೆ ತುಂಬ ಕುತೂಹಲ ಇದೆಯಾ? ಹಾಗಾದರೆ ನಾನು ಅದಕ್ಕೆ ಉತ್ತರಿಸ್ಲಾ ಎಂದ. ನೀನು ನನ್ನ ಹತ್ರ ಯಾಕಿದೆಲ್ಲ ಹೇಳ್ತಾ ಇದೀಯಾ? ಹುಬ್ಬುಗಂಟಿಕ್ಕಿದ ಕರಣ್. ರಾಹುಲ್ ಅವನ ಮಾತಿನತ್ತ ಗಮನ ಕೊಡದೆ ಹೇಳಲು ಮುಂದಾದ. ಕರಣ್ ಕೂಡ ಉತ್ಸಾಹದಿಂದ ಅವನ ಮಾತುಗಳನ್ನು ಕೇಳಲು ಮುಂದಕ್ಕೆ ಬಾಗಿದ. ಅವನ ಉತ್ಸಾಹವನ್ನು ನೋಡಿ ರಾಹುಲ್, ಈ ವಾಲ್ಕೆನೋ ಜೀವನದಲ್ಲಿ ಒಂದೇ ಒಂದು ಗುರಿಯನ್ನ ಹೊಂದಿದೆ. ಅದು ನಿನ್ನನ್ನು ಸ್ವಲ್ಪ ಸ್ವಲ್ಪನೇ ಸುಡೋದು, ಶಾಂತವಾಗಿ ಹೇಳಿದ. ಇದನ್ನು ಕೇಳಿದ ಕರಣ್ನ ಮುಖದ ಬಣ್ಣವೇ ಬದಲಾಯಿತು. ಅವನ ಮುಖವನ್ನೇ ನೋಡಿದ ರಾಹುಲ್ ನಗುತ್ತಾ, ಮಂಟಪದಲ್ಲಿ ಸದ್ದಿಲ್ಲದೆ ಕುಳಿತಿರೋ ಈ ವಾಲ್ಕೆನೋ ತನ್ನ ಕಣ್ಣುಗಳಿಂದ ಅಗ್ನಿಕುಂಡದ ಬೆಂಕಿಯನ್ನ ಕುಡಿತಾ ಇದ್ದಾನೆ. ಅರ್ಜುನ್ ಜೊತೆ ಒಂದು ಘನ ಒಪ್ಪಂದ ಮಾಡ್ಕೊಂಡಿರ್ಬೇಕು. ಇದರಿಂದ ನೀನು ಜೀವನ ಪರ್ಯಂತ ಬಳಲ್ತೀಯ ಎಂದ. ಹೀಗೆ ಹೇಳುತ್ತಾ ರಾಹುಲ್ ಅಲ್ಲಿಂದ ಹೊರಡಲು ಮುಂದಾದ ಮತ್ತು ಹೊರಡುವಾಗ ಲಯಬದ್ಧ ರೀತಿಯಲ್ಲಿ ಕೈ ಬೀಸುತ್ತಾ ಹೇಳಿದ, ಡ್ಯೂಡ್, ಈಗ ಜ್ವಾಲಾಮುಖಿಯ ನೋಟದಿಂದ ಆದಷ್ಟು ದೂರ ಇರು. ಯಾಕಂದ್ರೆ ಅದೇನಾದ್ರೂ ನೀನು ಇಲ್ಲಿರೋದನ್ನ ಗ್ರಹಿಸಿದ್ರೆ ಅದೇ ಜ್ವಾಲಾಮುಖಿ ಲಾವದಂತೆ ಹೊರಗೆ ಬಂದು ಇಡೀ ಹೋಟೆಲನ್ನೇ ಸುಟ್ಟಾಕ್ಬಿಡುತ್ತೆ ಎಂದು ಹೇಳುತ್ತಾ ಅವನು ಹೊರಡಲು ಮುಂದಾದ. ಆದರೆ ಕರಣ್ ಸ್ವಲ್ಪ ಯೋಚಿಸಿ ಕೋಪದಿಂದ, ಅದು ಉರಿಲಿ, ಈ ಹೋಟೆಲೇನೋ ನನ್ನಪ್ಪಂದಲ್ಲ ಎಂದು ಹೇಳುತ್ತಾ ನಗಲು ಶುರು ಮಾಡಿದ. ತುಂಬ ದೂರಕ್ಕೆ ಹೊರಟು ಹೋಗಿದ್ದ ರಾಹುಲ್ ಹಿಂತಿರುಗಿ ಅವನನ್ನು ವಿಚಿತ್ರವಾಗಿ ನೋಡುತ್ತಾ ಮುಖವನ್ನು ಗಡಸಾಗಿಸಿಕೊಂಡು, ಹೇ, ಸ್ವಲ್ಪ ಬುದ್ಧಿವಂತನಾಗಿರು. ಈ ಹೋಟೆಲ್ ನಿನ್ನ ತಂದೆಗೆ ಸೇರಿಲ್ದಿರಬಹುದು, ಆದರೆ ಈಗ ನೀನು ಮತ್ತೆ ನಿನ್ನ ತಂದೆ ಜೊತೆ ಈ ಹೋಟೆಲಲ್ಲೇ ಇದೆಯಾ, ಆಯ್ತಾ ಎಂದ. ಅವನ ಬಳಿಗೆ ನಡೆದು ಬಂದು ಅವನ ಮುಂದೆ ನಿಂತು ಅವನ ತಲೆಯನ್ನು ಸವರುತ್ತಾ ಸ್ವಲ್ಪ ತಿಳುವಳಿಕೆಯಿಂದ, ಹೋಟೆಲ್ ಉರಿತಾ ಇದ್ರೆ ನಿನ್ನ ತಂದೆ ಜೊತೆಗೆ ನೀನು ಸಹ ಸುಟ್ಟು ಬೂದಿಯಾಗ್ತೀಯ ಎಂದ. ಹೀಗೆ ಹೇಳುತ್ತಾ ರಾಹುಲ್ ಅಲ್ಲಿಂದ ಹೊರಟು ಹೋದ. ಆದರೆ ಕರಣ್ ಅವನನ್ನೇ ದಿಟ್ಟಿಸುತ್ತಾ ನಿಂತನು. ಮಂಟಪದ ಬಳಿ ಕಾವ್ಯಳ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದ ಮೇಲೆ ಆದಿತ್ಯ ಅವಳ ಹತ್ತಿರ ಬಾಗಿ ಅವಳ ಕಿವಿಯಲ್ಲಿ, ಕಂಗ್ರ್ಯಾಚುಲೇಷನ್ಸ್ ಶ್ರೀಮತಿ ಆದಿತ್ಯ ರಾಜ್, ಹ್ಯಾಪಿ ಮ್ಯಾರಿಡ್ ಲೈಫ್ ಪಿಸುಗುಟ್ಟಿದ. ನಂತರ ಒಂದು ಕ್ಷಣ ಸುಮ್ಮನಿದ್ದು ಮತ್ತೆ ಮುಂದುವರಿಸಿದ, ಈ ಮದುವೆ ಆದಮೇಲೆ ನಮ್ಮಿಬ್ರು ಹೃದಯಪೂರ್ವಕ ಆಸೆಗಳು ಈಡೇರುತ್ತವೆ. ನೀನು ರಾಜ್ ಕುಟುಂಬದ ಸೊಸೆಯಾಗೋದು ಮತ್ತೆ ನನ್ನದು ಒಗಟಂತೆ ಹೇಳಿದ. ಮಾತು ನಿಲ್ಲಿಸಿ ಅವನು ಕಾವ್ಯಾಳ ಮುಸುಕಿನತ್ತ ಕಣ್ಣು ಹಾಯಿಸಿ ಪ್ರಶ್ನಾರ್ಥಕ ಸ್ವರದಲ್ಲಿ ಹೇಳಿದ, ನಿನ್ನ ಗಂಡ ಮಂಗಳಸೂತ್ರ ಮತ್ತು ಸಿಂಧೂರ ಧರಿಸಿದ್ರು ನಿನ್ನನ್ನು ದೂರ ಮಾಡಿದ್ರೆ ಜನರು ಆ ಹೆಣ್ಣನ್ನ ಏನಂತ ಕರೀತಾರೆ ನಿನಗೆ ಗೊತ್ತಾ ಶ್ರೀಮತಿ ರಾಜ್? ತನ್ನ ಜಾಗದಿಂದ ಎದ್ದು ನಿಂತ ಅವನು, ಕಂಗ್ರಾಟ್ಸ್, ಇವತ್ತಿಂದ ನಿನ್ನನ್ನು ಹಾಗೆ ಕರೀತಾರೆ ಎಂದು ಹೇಳುತ್ತಾ ಅವನು ಎದ್ದು ಹೊರಡಲು ಮುಂದಾದ. ವೀರೇಂದ್ರ ಆಜ್ಞಾಪಿಸುವ ಧ್ವನಿ ಅವನನ್ನು ಅಲ್ಲೇ ತಡೆದು ನಿಲ್ಲಿಸಿತು. ಆದರೆ ಅವನು ತಿರುಗದೆ ನಿಂತಿದ್ದ. ಆದಿತ್ಯ, ವೀರೇಂದ್ರ ರಾಜ್ ಅವನನ್ನು ಹತ್ತಿರಕ್ಕೆ ಕರೆದರು. ಇದೇನು ಮಿಸ್ಟರ್ ಆದಿತ್ಯ ರಾಜ್, ನಿಮ್ಮ ಹೆಂಡತಿಯನ್ನ ಮಂಟಪದಲ್ಲಿ ಹೀಗೆ ಬಿಟ್ಟು ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ? ವ್ಯಂಗ್ಯವಾಗಿ ಮೊಮ್ಮಗನನ್ನು ಕೇಳಿದರು. ಇದನ್ನು ಕೇಳಿದ ಆದಿತ್ಯ ಯಾವುದೇ ಭಾವನೆ ಇಲ್ಲದೆ ಕಠಿಣ ಸ್ವರದಲ್ಲಿ, ನಮ್ಮ ಒಪ್ಪಂದದಲ್ಲಿ ಶಿಷ್ಟಾಚಾರ ಅಥವಾ ಶಿಷ್ಟಾಚಾರದ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ ಮಿಸ್ಟರ್ ವೀರೇಂದ್ರ ರಾಜ್ ಎಂದ. ನಂತರ ಮಂಟಪದ ಕಡೆಗೆ ತಿರುಗಿ ಕಾವ್ಯಾಳ ಕಡೆಗೆ ನೋಡಿ ಮುಗುಳ್ನಗುತ್ತಾ, ನಮ್ಮ ನಡುವಿನ ಒಪ್ಪಂದ ಮದುವೆಯಾಗೋದು ಮಾತ್ರ, ಮತ್ತೆ ನಾನು ಅದನ್ನು ಪೂರೈಸಿದ್ದೀನಿ ಎಂದು ತನ್ನ ವಾಚ್ ಕಡೆಗೆ ನೋಡುತ್ತಾ, ನಾಳೆ ನನಗೆ ಒಬ್ಬ ಕ್ಲೈಂಟ್ ಜೊತೆ ಎಮರ್ಜೆನ್ಸಿ ಮೀಟಿಂಗ್ ಇದೆ, ಸೊ ನನಗೆ ಮಾರ್ನಿಂಗ್ ಫ್ಲೈಟ್ ಇದೆ, ಆದ್ದರಿಂದ ಕ್ಷಮಿಸಿ ಮಿಸ್ಟರ್. ಹೀಗೆ ಹೇಳುತ್ತಾ ಅವನು ಮುಂದೆ ನಡೆದ. ನೀನು ಆದಿತ್ಯ ರಾಜ್ ಆಗಿದ್ರೆ ನಾನು ನಿನ್ನ ಅಜ್ಜ ಕೂಡ, ವೀರೇಂದ್ರ ರಾಜ್. ನಮ್ಮ ನಡುವಿನ ಒಪ್ಪಂದದ ಅಂಶಗಳನ್ನ ತಿರ್ಚೋದು ಅಥವಾ ಪ್ರಸ್ತುತಪಡಿಸೋದು ನಿನಗೆ ತಿಳಿದಿದ್ರೆ ನನಗೂ ಗೊತ್ತು ಆದಿತ್ಯ. ಆದಿತ್ಯ ಹೊರಡುವುದನ್ನು ನೋಡಿ ವೀರೇಂದ್ರ ಹೇಳಿದರು. ಆದಿತ್ಯ ತನ್ನ ಮಾತು ಕೇಳಿದ ನಂತರವೂ ವೀರೇಂದ್ರ ಅವರನ್ನು ನಿರ್ಲಕ್ಷಿಸುತ್ತಿರುವುದನ್ನು ನೋಡಿ ವೀರೇಂದ್ರ ರಾಜ್ ಅವನ ತೋಳನ್ನು ಹಿಡಿದು ಸ್ವಲ್ಪ ಹತ್ತಿರ ಹೋಗಿ ಅವನ ಕಿವಿಗಳ ಬಳಿ ಹೇಳಿದರು. ಎನಿಹೌ, ಒಪ್ಪಂದ ಕೇವಲ ಮದುವೆ ಬಗ್ಗೆ ಮಾತ್ರ ಆಗಿದ್ರೆ ಸರಿ. ಹಾಗಾಗಿ ಮದುವೆ ಅಂದರೆ ಕೇವಲ ಮಂಗಳಸೂತ್ರ ಮತ್ತು ಸಿಂಧೂರ ಧರಿಸೋದಲ್ಲ.
ನಿನ್ನ ವಧುವಿಗೆ ನಿನ್ನ ಹೆಂಡತಿಯಾಗುವ ಹಕ್ಕನ್ನು ನೀಡಿದಾಗ ಮಾತ್ರ ಮದುವೆ ಕಂಪ್ಲೀಟ್ ಆಗುತ್ತೆ ಎಂದು ಹೇಳಿ ಕೋಪದ ಸ್ವರದಲ್ಲಿ, ನೀನು ಈ ಮದುವೆಯ ಜೀವನವನ್ನು ನಿನ್ನ ಜೀವನದುದ್ದಕ್ಕೂ ಬದುಕಬೇಕಾಗುತ್ತೆ ಆದಿತ್ಯ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿದ ಆದಿತ್ಯ ಕೋಪದಿಂದ ಅವರತ್ತ ನೋಡಿದ. ಅವನನ್ನು ನಿರ್ಲಕ್ಷಿಸಿ ಒಂದು ಕ್ಷಣ ನಿಂತು, ನೀನು ಈ ಮದುವೆಯನ್ನ ಮುರಿದ ದಿನ ನಾನು ನನ್ನ ಭರವಸೆಯನ್ನ ಮುರಿತೀನಿ. ಆದ್ದರಿಂದ ತಪ್ಪಾಗಿಯಾದರೂ ಕಾವ್ಯಗೆ ಡಿವೋರ್ಸ್ ಕೊಡೋ ಬಗ್ಗೆ ಯೋಚಿಸ್ಬೇಡ. ಇಲ್ಲದೆ ಇದ್ರೆ ನಾನು ನಿನ್ನನ್ನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಎಂದರು. ವೀರೇಂದ್ರ ಕಾವ್ಯಾಳನ್ನು ಅಷ್ಟೊಂದು ರಕ್ಷಿಸುತ್ತಿರುವುದನ್ನು ಗಮನಿಸಿದ ಆದಿತ್ಯ ಮಂಟಪದಲ್ಲಿ ಕುಳಿತಿದ್ದ ಕಾವ್ಯಾಳತ್ತ ನೋಡಿದ. ನಂತರ ತನ್ನ ಕಣ್ಣೀರಿನ ನೋಟವನ್ನು ವೀರೇಂದ್ರರ ಕಡೆಗೆ ತಿರುಗಿಸಿದ. ಆದರೆ ಈ ಬಾರಿ ಕೋಪ ಮತ್ತು ದ್ವೇಷದ ಬದಲಿಗೆ ವೀರೇಂದ್ರ ಅವನ ಕಣ್ಣುಗಳಲ್ಲಿ ಚಡಪಡಿಕೆ, ಪ್ರಶ್ನೆಗಳು ಮತ್ತು ನೋವನ್ನು ನೋಡಿದರು. ಇದನ್ನು ನೋಡಿದ ವೀರೇಂದ್ರ ತುಸು ಚಂಚಲರಾದರು. ಅವರು ಅವನ ಭುಜದ ಮೇಲೆ ಕೈ ಇಡಲು ಹೋಗುತ್ತಿದ್ದಂತೆ ಆದಿತ್ಯನ ಮುಖಭಾವ ಕ್ಷಣಾರ್ಧದಲ್ಲಿ ಬದಲಾಯಿತು. ವೀರೇಂದ್ರರ ಕೈಗಳನ್ನು ಹಿಡಿದು ನೋವು, ಕೋಪ ಮತ್ತು ಸ್ವಲ್ಪ ಪ್ರಶ್ನಾರ್ಥಕ ಸ್ವರದಲ್ಲಿ ಹಲ್ಲು ಕಡಿಯುತ್ತಾ, ಯಾಕೆ ತಾತ, ಯಾಕೆ? ನಿಮಗೆ ಈ ಅಪರಿಚಿತಳ ಮೇಲೆ ತುಂಬ ಪ್ರೀತಿ ಕಾಳಜಿ ಇದೆ, ಆದರೆ ನನ್ನ ಮೇಲೆ? ನಂತರ ಒಂದು ಕ್ಷಣ ನಿಲ್ಲಿಸಿ, ನೀವು ಮತ್ತು ನಿಮ್ಮ ಕುಟುಂಬ ಆ 9 ವರ್ಷದ ಹುಡುಗನಿಗೆ ಈ ಅಪರಿಚಿತರ ಮೇಲೆ ತೋರಿಸುವಂತೆಯೇ ಅದೇ ಪ್ರೀತಿ ಕಾಳಜಿಯನ್ನು ತೋರಿಸಿದಿದ್ರೆ ಬಹುಶಃ ನಿಮ್ಮ ಮುಂದೆ, ತನ್ನ ಕಡೆಗೆ ಬೆರಳು ಮಾಡಿ ತೋರಿಸಿಕೊಳ್ಳುತ್ತಾ, ಈ ಜೀವಂತ ಶವದ ಬದಲಿಗೆ ನಿಮ್ಮ ಮುಂದೆ ಜೀವಂತ ಮನುಷ್ಯ ನಿಂತಿರ್ತಿದ್ದ ಎಂದು ಹೇಳಿದ. ಅದರೊಂದಿಗೆ ಅವನು ಮೌನವಾದ. ಕಣ್ಣು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ಸ್ವಲ್ಪ ನಗುತ್ತಾ ಕಡಿಮೆ ಧ್ವನಿಯಲ್ಲಿ, ಸರಿ ಮಿಸ್ಟರ್ ವೀರೇಂದ್ರ ರಾಜ್, ನೀವು ಅವಳಿಗೆ ಹೆಂಡತಿಯಾಗಗಳನ್ನು ನೀಡಬೇಕು ಅಂತ ಬಯಸ್ತಾ ಇದ್ದೀರಿ. ನಾನು ಒಪ್ತೀನಿ. ಜೊತೆಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಅವಳಿಗೆ ಯಾವತ್ತೂ ಡಿವೋರ್ಸ್ ಕೊಡಲ್ಲ, ಅವಳು ಬಯಸದ ಹೊರತು. ಹೀಗೆ ಹೇಳುತ್ತಾ ವೀರೇಂದ್ರರ ಕಡೆಗೆ ದ್ವೇಷಪೂರಿತ ನೋಟವನ್ನು ಬೀರುತ್ತಾ ಅವನು ಅಲ್ಲಿಂದ ಹೊರಡಲು ಶುರು ಮಾಡಿದ. ಮತ್ತು ಹಾಗೆ ಹೊರಡುವಾಗ ಮಾಧವಿಯವರ ಕಡೆಗೆ ಒಂದು ನೋಟ ಬೀರುತ್ತಾ ನಗುತ್ತಾ ಹೇಳಿದ, ನಿಮ್ಮ ಸೊಸೆ ಶ್ರೀಮತಿ ರಾಜ್ ಅವರ ಗೃಹ ಪ್ರವೇಶದ ವಿಷಯವನ್ನ ತಿಳಿಸಿ. ನಾನು ಅಲ್ಲಿಗೆ ಬಂದು ಆಚರಣೆಗಳು ಮತ್ತು ಸಂಬಂಧಗಳನ್ನ ಪೂರೈಸ್ತೀನಿ ಎಂದು ಹೇಳುತ್ತಾ ಯಾರನ್ನು ನೋಡದೆ ಮತ್ತು ಪುರೋಹಿತರು ಏನನ್ನು ಹೇಳುವವರೆಗೆ ಕಾಯದೆ ಅಲ್ಲಿಂದ ಹೊರಟು ಹೋದ. ರಾಹುಲ್ ಹಿಂದಿನಿಂದ ಆದಿ ಆದಿ ಎಂದು ಕೂಗುತ್ತಲೇ ಇದ್ದ. ಕಾವ್ಯಾಳ ಬಗ್ಗೆ ವೀರೇಂದ್ರರಿಗೆ ಇದ್ದ ಕಾಳಜಿಯನ್ನು ನೋಡಿ ಆದಿತ್ಯನ ನೋವು ಮತ್ತು ಕೋಪ ಇನ್ನಷ್ಟು ಹೆಚ್ಚಾಗಲು ಶುರುವಾಯಿತು. ಅವನ ದ್ವೇಷವು ಮತ್ತಷ್ಟು ಹೆಚ್ಚಾಯಿತು. ಆ ನೋವು ಮತ್ತು ಕೋಪವನ್ನು ಅವನ ಕಣ್ಣುಗಳಲ್ಲಿ ಇಟ್ಟುಕೊಂಡು ಆದಿತ್ಯ ಹೋಟೆಲ್ನಿಂದ ಹೊರಟು ಹೋದ.